ಕನ್ನಡದ ಪ್ರೀತಿ. ಶಿವಕುಮಾರ್ ಅಂತ ಮೈಸೂರಿನ ಮಾತಾಡ್ತಿರೋದು. ಮೊದಲಿಗೆ ನನ್ನ ಮೆಚ್ಚಿನ ಕೇಳುಗರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವ ಎಂಬುದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ವರ್ಷ ಪೂರ್ತಿ ಕನ್ನಡಾಂಬೆಯನ್ನು ಗೌರವಿಸಬೇಕು. ನಾನಂತೂ ಕನ್ನಡದ ಕವಿ ಲೇಖಕರುಗಳ ಹಲವು ಪುಸ್ತಕಗಳನ್ನು ಕೊಂಡ್ಕೊಂಡಿದ್ದೀನಿ. ಜೊತೆಗೆ ಓದುವುದನ್ನು ಈ ಮಾಸದಿಂದಲೇ ಪ್ರಾರಂಭಿಸಬೇಕು ಅನ್ಕೊಂಡಿದ್ದೀನಿ. ಜೊತೆಗೆ ಕನ್ನಡದ ಪತ್ರಿಕೆಗಳನ್ನು ಓದುವುದು, ಬರೆಯುವುದು, ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಆಲಿಸುವುದು ನನ್ನ ದೈನಂದಿನ ದಿನಚರಿ ಜೊತೆಗೆ ಹವ್ಯಾಸ ಕೂಡ. ಉನ್ನತ ವ್ಯಾಸಂಗಕ್ಕೆ ಇಂಗ್ಲಿಷ್ ಅವಶ್ಯಕವಾದರೂ ಮಾತೃಭಾಷೆಯನ್ನು ನಮ್ಮ ಮಕ್ಕಳಿಗೆ ಪ್ರಾಥಮಿಕವಾಗಿ ಕಲಿಸಬೇಕು. ಕನ್ನಡದಲ್ಲಿ ಮಾತಾಡಿ ಕನ್ನಡ ನೆಲದಲ್ಲಿ ಹಲವು ಸಾಹಿತ್ಯ ಕೃತಿಗಳು ಬಂದಿವೆ. ಅವೆಲ್ಲವನ್ನು ಓದಿ ಅಲ್ಲಿನ ಅಂಶಗಳನ್ನು ಮೈಗೂಡಿಸಿಕೊಂಡು ಇತರರಿಗೂ ಸಾರೋಣ. ಚೆಲುವಾದ ಕನ್ನಡ ನಾಡಿದು ಅಭಿಮಾನಿ ಜನಗಳ ಬೀಡಿದು ನೂರಾರು ಶತಮಾನ ಬಾಳಿದ ವೀರಾಧಿ ವೀರರು ಆಳಿದ ಸೌಂದರ್ಯ ಸೀಮೆಯ ಗಂಧದ ಚಂದದ ನಾಡಿದು ಚೆಲುವಾದ ಕನ್ನಡ ನಾಡಿದು. ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು.